ಶರಣಾರ್ಥಿಗಳು. ಈ ಒಂದು ಬಾಳೆ ಅಡಿಕೆ ಕೃಷಿ ಬೆಳೆಯ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ತಿಮ್ಮೇಶ್ ಸರ್ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಓವರ್ ಟು ತಿಮ್ಮೇಶ್ ಸರ್. ರೈತ ಬಾಂಧವರೇ, ನಾವು ಚಿಕ್ಕಪುರ ಗ್ರಾಮದಲ್ಲಿ, ಇದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಚಿಕ್ಕಪುರ ಗ್ರಾಮ ಅಂತೇಳಿ ಡೈರಿ ನಾಗರಾಜಣ್ಣವ್ರ ಮಗ ಬಸವರಾಜ್ ಸರ್ ಇದ್ದಾರೆ ನಮ್ಮ ಜೊತೆ. ಇದು ಸರ್, ಈ ಬಾಳೆ ಅಥವಾ ಅಡಿಕೆ ಗಿಡ, ತಮ್ಮ ಹೆಸರೇನು ಸರ್? ಬಸವರಾಜ್ ಸರ್. ಬಸವರಾಜ್ ಸರ್, ಈಗ ಅಡಿಕೆ ಹಾಕಿ ಎಷ್ಟು ದಿನ ಆಯ್ತು? ಅಡಿಕೆ ಈಗ 2 ವರ್ಷ. ಮತ್ತೆ ಬಾಳೆ ಗಿಡ ಸರ್? ಬಾಳೆ ಈಗ 1 ವರ್ಷದ್ದು. 1 ವರ್ಷದ್ದು ಅಂದ್ರೆ ಸರ್, ನೀವು ಯಾವ ಅಂತರದ, ಎಷ್ಟು ಅಂತರ ಇದೆ ಒಂದು ಗಿಡದಿಂದ? 8 ರಿಂದ 8 ದಾಯ. 8 ದಾಯ. ಮತ್ತೆ ಸರ್, ಈಗ ಅಡಿಕೆ ನೀವೇ ಗೋಟ್ ಮಾಡಿದ್ರ ಅಥವಾ ನೀವು ತಂದಿದ್ದು? ಬಾಳೆ ಸರ್ ಕಂದು ಬೆಂಗಳೂರಿಂದ. ಸರ್, ಈಗ ಭೂ ಸಂಜೀವಿನಿ ಅಂತೇಳಿ ನಿಮ್ಗೆ ಸಾವಯವ ಗೊಬ್ಬರ ಕೊಟ್ವಲ್ಲ, ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ರಿ? ಎಷ್ಟು ಗಿಡ ಎಷ್ಟಿತ್ತು ನಾವು ಕೊಟ್ಟಾಗ? ಗಿಡ ಒಂದು ಅಡಿ ಲೆಕ್ಕದಲ್ಲಿ ಬೆಳೆದಿತ್ತು, ಚಿಕ್ಕದು. 1.5 ಅಡಿಯಿಂದ 2 ಅಡಿ ತನಕನೂ ಇತ್ತು. ಭೂ ಸಂಜೀವಿನಿ ಕೊಟ್ಟ ಮೇಲೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಎಷ್ಟು ಒಂದೊಂದು ಗಿಡಕ್ಕೆ ಎಷ್ಟು ಪ್ರಮಾಣ? 3/4 kg ಬಿದ್ದಿದೆ. 3/4 kg. ನಾವ್ ಹೇಳಿದ್ದೆ 3/4 kg. ಆ ಪ್ರಕಾರ ನೋಡಿ ರೈತ ಬಾಂಧವರೇ, ಈ ತರ ಪ್ರಮಾಣದಲ್ಲಿ ಹೀಗಾಗಿ ಇಷ್ಟು ಅಂತರದಲ್ಲಿ ಕೊಟ್ಟಿದ್ವಿ. ಸ್ವಲ್ಪ ಮುಂದೆ ಬಂತು, ಇಷ್ಟು 1 ಅಡಿ ಡಿಫ್ರೆನ್ಸ್ ಅಲ್ಲಿ ಕೊಟ್ಟಿದ್ವಿ. ಈ ತರ ಡೆವಲಪ್ಮೆಂಟ್ ಅಂದ್ರೆ ಬಾಳೆ ಮತ್ತು ಅಡಿಕೆ ಗಿಡ ನೀವೆಲ್ಲವೂ ತೋಟ ನೋಡ್ಕೊಂಬಂದ್ರೆ ಕೆಲವೊಂದು ಕಡೆ ಮಾತ್ರ ಅಂದ್ರೆ ಭೂಮಿ ಏನು ಸ್ವಲ್ಪ ನೀರು ಹೋಗದ ಹತ್ರ ಸ್ವಲ್ಪ ಕುಂಠಿತ ಇದಾವೆ. ಆಲ್ಮೋಸ್ಟ್ ಆಲ್ 90% ಈ ತರ ಇದಾವೆ ಸರ್. 90% ಇರ್ತಕ್ಕಂಥದ್ದು. ಮತ್ತೆ ಗೊನೆನೂ ಕೂಡ ಎಷ್ಟು ಚಿಪ್ಪಲ್ಲಿ ಬಂದಿದೆ ಸರ್? 8 ರಿಂದ 10 ಚಿಪ್ಪು, 12 ಚಿಪ್ಪು, 14 ತನಕನೂ ಇದೆ. ಇವತ್ತು ಫಸ್ಟ್ ಟೈಮ್ ಕಡಿಮೆ 14 ಚಿಪ್ ವರೆಗೂ ಬಂದಿದೆ ರೈತ ಬಾಂಧವರೇ. ಯಾಕಂದ್ರೆ ನಮ್ದೇ ಅಂತಲ್ಲ, ಸಾವಯವ ಗೊಬ್ಬರ ಬಳಸೋದ್ರಿಂದ ನಿಮಗೆ ಭೂಮಿನೂ ಕೂಡ ಸುಧಾರಣೆ ಆಗುತ್ತೆ, ಜೊತೆಗೆ ಬೆಳೆನೂ ಕೂಡ ಬಹಳ ಫಸ್ಟ್ ಕ್ಲಾಸ್ ಬರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಯಾವುದೇ ಬೆಳೆ ಡ್ಯೂರೇಷನ್ ಇರುತ್ತೆ, ಅಂದ್ರೆ ಯಾವುದೇ ಕ್ರಿಮಿ ಕೀಟ ಅಥವಾ ಔಷಧಿ ಬೇಕು ಅನ್ಸಲ್ಲ. ನೋಡಿ ಯಾವುದೇ ನೋಡಿ ಯಾವ ತರ ಗೊನೆ ನೋಡಿ ಯಾವ ತರ ಇದಾವೆ, ಅಂದ್ರೆ ಅಗದಿ ಪುಷ್ಕಳವಾಗಿದಾವೆ. ಇನ್ನು ನಾವು ಬನಾನಾ ಸ್ಪೆಷಲ್ ಹೇಳಿದ್ವಿ ಸರ್, ಸ್ಪ್ರೇ ಮಾಡಲಿಲ್ಲ. ಅದು ಮಾಡಿದ್ರೆ ಯಾಕಂದ್ರೆ ಇನ್ನೂ ಬಹಳ ಉತ್ಕೃಷ್ಟವಾಗಿರೋದು, ಬೆಳೆನೂ ಕೂಡ ಬಹಳ ಅಂದ್ರೆ ಉತ್ತಮ ಗುಣಮಟ್ಟದಾಗಿರುತ್ತೆ. ಯಾವ್ದೇ ಬಂದ್ರು ಕೂಡ ಖರೀದಿದಾರ ಬಂದ್ರು ನಾವು ತಗೊಂಡ್ಬೇಕಪ್ಪ, ಫಸ್ಟ್ ಖರೀದಿ ಮಾಡಬೇಕು, ಆ ತರ ಒಂದು ನೋಡ್ಲಿಕ್ಕೆ ಬಹಳ ಉತ್ಕೃಷ್ಟವಾಗಿರುತ್ತೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ತಾವು ಕೂಡ ಬಳಸಿ ಅಂತ ಹೇಳ್ತಾ, ತಿಮ್ಮೇಶ್ ಅಂತೇಳಿ ನಮಸ್ಕಾರ.